ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KMDC ವತಿಯಿಂದ 2026-27ನೇ ಸಾಲಿನ ಹೊಸದಾಗಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹತೆ ಏನಿರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಸಂಪೂರ್ಣವಾದಂಥ ಮಾಹಿತಿ ವಿಡಿಯೋ ಹಾಗೂ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ. ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಮಾಹಿತಿ ವಿಡಿಯೋನು ಪ್ರತಿಯೊಬ್ಬರು ಶೇರ್ ಮಾಡಿ. ಇಲ್ಲಿ ಮುಖ್ಯವಾಗಿ ಈ ಒಂದು KMDC ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಸೆಪ್ಟೆಂಬರ್ 2026 ಇದೆ. ಇವೆಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು 17 ಸೆಪ್ಟೆಂಬರ್ 2026 ಇದೆ. ಹಾಗಾದರೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಮುಖ್ಯವಾಗಿ ನೋಡಿ. ವಿದೇಶಿ ವಿಶ್ವವಿದ್ಯಾಲಯದಿಂದ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ, ಅದರಂತೆ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸ್ವಾವಲಂಬಿ ಸಾರಥಿ ಯೋಜನೆ ಹಾಗೂ ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಇದು ಕೂಡ ಓಪನ್ ಮಾಡಿದ್ದಾರೆ. ಅದರಂತೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಓಪನ್ ಮಾಡಿದ್ದಾರೆ. ಈ ಎಲ್ಲ ಸೌಲಭ್ಯಗಳು, ಅದರಂತೆ ಸ್ವಾಂತನ ಯೋಜನೆ, ಸಿಖ್ಖರ ಸಮುದಾಯದ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ, ಅದರಂತೆ ರೇಷ್ಮೆ ನೂಲು ಬಿಚ್ಚಾಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹ, ಈ ರೀತಿ ಇಷ್ಟು ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದರಲ್ಲಿ ಒಂದನೇದಾಗಿ ಮುಖ್ಯವಾಗಿ ಸಾರಥಿ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಏನು? ಇದು ನೋಡಿ, ಇದೊಂದು ಸದರಿ ಯೋಜನೆಯಲ್ಲಿ ಬ್ಯಾಂಕ್ಗಳಿಂದ ಮಂಜೂರಾತಿ ನೀಡಿದ ಪಡೆದ ಟ್ಯಾಕ್ಸಿ ಅಥವಾ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗೆ ವಾಹನದ ಮೌಲ್ಯದ ಶೇಕಡಾ 50% ಅಂದರೆ ಗರಿಷ್ಠ 3 ಲಕ್ಷದವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು 75,000 ಸಹಾಯಧನ ನೀಡಲಾಗುತ್ತೆ. ಗರಿಷ್ಠ 3 ಲಕ್ಷದವರೆಗೆ ಇದು ಆಟೋ, ಉಳಿಕಿದ ಎಲ್ಲ ಈ ಒಂದು ಟ್ಯಾಕ್ಸಿ ಸರಕು ವಾಹನ ಖರೀದಿ ಮಾಡಲು 50% ಅಂದರೆ ಗರಿಷ್ಠ 3 ಲಕ್ಷದಷ್ಟು ಸಬ್ಸಿಡಿ ಕೊಡಲಾಗುತ್ತೆ. ಅದರಂತೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠರು 75,000 ಸಹಾಯಧನ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದರಂತೆ ವಾಹನದ ಉಳಿದ ಮೊತ್ತಕ್ಕೆ ಸಾಲ ಪಡೆದುಕೊಂಡ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಉಳಿದ ಮೊತ್ತಕ್ಕೆ ಸಾಲ ಪಡೆದುಕೊಂಡ ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/9/2026 ಇರುತ್ತೆ. ಹಾಗಾದರೆ ಅರ್ಜಿದಾರರಿಗೆ ಏನೆಲ್ಲ ಅರ್ಹತೆ ಇರಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸಲು? ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಕರ್ನಾಟಕದ ಧಾರ್ಮಿಕ ಅಲ್ಪಸಂಖ್ಯಾತ ಸೇರಿದರಾಗಿರಬೇಕು. ಅದರಂತೆ ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. 18ರಿಂದ 55 ವರ್ಷದ ಒಳಗಡೆ ಆಗಿರಬೇಕು. ಎಲ್ಲ ಮೂಲಗಳಿಂದ ವಾರ್ಷಿಕ ನಿಮ್ಮ ಕಾಸ್ಟ್ ಇನ್ಕಮಲ್ಲಿ 6 ಲಕ್ಷಕ್ಕಿಂತ ಒಳಗಡೆ ಇನ್ಕಮ್ ಇರಬೇಕು. ಅದರಂತೆ ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ಚಾಲನಾ ಪರವಾನಗಿ, ಇಲ್ಲಿ ಲೈಸೆನ್ಸ್ ಕೂಡ ಕಂಪಲ್ಸರಿಯಾಗಿ ಹೊಂದಿರಲೇಬೇಕಾಗುತ್ತೆ. ಆಮೇಲೆ ಅರ್ಜಿದಾರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಅಥವಾ ಸರ್ಕಾರಿ ಉದ್ಯೋಗ ಆಗಿರಬಾರ್ದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಅಂದರೆ ಗೌರ್ಮೆಂಟ್ ನೌಕರ ಯಾರು ಆಗಿರಬಾರ್ದು. ಕುಟುಂಬದ ಯಾವುದೇ ಸದಸ್ಯರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಇರಬಾರ್ದು. ಅದರಂತೆ ಈ ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಎಂಪ್ಲಾಯ್ಮೆಂಟ್ ಇರಬಾರ್ದು. ಅದರಂತೆ ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರು ಅಥವಾ ಅವನ ಕುಟುಂಬದ ಸದಸ್ಯರು ಸರ್ಕಾರದ ಈ ಒಂದು KMDC ವತಿಯಿಂದ ಯಾವುದೇ ರೀತಿಯ ಒಂದು ಸಾಲ ಸೌಲಭ್ಯ ಪಡೆದಿರಬಾರ್ದು. ವಿದೇಶ ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸಾಲ ಸೌಲಭ್ಯ ಪಡೆದಿರಬಾರ್ದು. ಹಾಗಾದರೆ ಈ ಒಂದು ಸಾರಥಿ ಯೋಜನೆಗೋಸ್ಕರ ಇಲ್ಲಿ ಮುಖ್ಯವಾಗಿ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮುಖ್ಯವಾಗಿ ನೋಡಿ. ದಾಖಲೆಗಳು ಏನು ಬೇಕಾಗುತ್ತೆ? ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ತಹಸೀಲ್ದಾರ್ ಆಫೀಸ್ನಿಂದ ಪಡೆದಂಥ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಆಗಿರಲಿ ಅಥವಾ ಜಾತಿ ಪ್ರಮಾಣಪತ್ರ. ಓಕೆ, ಕಾಸ್ಟ್ ಇನ್ಕಮ್ ಇದ್ರೂ ಕೂಡ ಅಕ್ಸೆಪ್ಟ್ ಆಗುತ್ತೆ. ಅಲ್ಪಸಂಖ್ಯಾತರ ಪ್ರಮಾಣಪತ್ರ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಸ್ಟ್ ಇನ್ಕಮ್ ಇರಬೇಕು, ಕಂಪಲ್ಸರಿಯಾಗಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಇರಬೇಕು. ಅದರಂತೆ ಆದಾಯ ಪ್ರಮಾಣಪತ್ರ ಟು ಬಿ ಇದ್ದವರಿಗೆ, ಮುಸ್ಲಿಂ ಇದ್ದವರಿಗೆ 2 ಕೂಡ ಒಂದರಲ್ಲಿ ಇರುತ್ತೆ, ಅದು ಅಕ್ಸೆಪ್ಟ್ ಆಗುತ್ತೆ. ಕಾಸ್ಟ್ ಮತ್ತು ಇನ್ಕಮ್ 2 ಒಂದಲ್ಲಿ ಇರುತ್ತೆ, ಅದು ಅಕ್ಸೆಪ್ಟ್ ಆಗುತ್ತೆ. ಓಕೆ, ಅದರಂತೆ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ವಾಹನ ಚಾಲನಾ ಪರವಾನಗಿ ಪ್ರತಿ ಅಂದ್ರೆ ಲೈಸೆನ್ಸ್ ಇರೋದು ಕಡ್ಡಾಯ. ಬ್ಯಾಂಕ್ ಪಾಸ್ಬುಕ್ ಪ್ರತಿ, ವಾಹನದ ಅಂದಾಜು ದರಪಟ್ಟಿ, ಇದು ವಾಹನದ ಒಂದು ಕೊಟೇಶನ್ ಕೂಡ, ಅದು ಸಂಬಂಧಪಟ್ಟಂತ ಒಂದು ಶೋರೂಮ್ಗಳಿಂದ ಪಡೆದು ಅದಕ್ಕೆ ಲಗತ್ತಿಸೋದು ಕಡ್ಡಾಯ. ಆಮೇಲೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಜಾತಿ ಪ್ರಮಾಣಪತ್ರ, ಅದು ಆಲ್ರೆಡಿ ನೀವು ತಿಳಿಸಿದ್ದೀನಿ. ಈಗ ಕೆಳಗಡೆ ಒಂದು ಸ್ವಯಂ ಘೋಷಣೆ ಅಂತ ಕೊಟ್ಟಿದ್ದಾರೆ, ಇದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಇಷ್ಟು ಮುಖ್ಯವಾಗಿ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಇಷ್ಟು ಈ ಒಂದು ಸಾಲ ಸೌಲಭ್ಯಕ್ಕಾಗಿ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆಗೋಸ್ಕರ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಹಾಗಾದರೆ ಉಳಿದ ಒಂದು ಯೋಜನೆಗಳು ನೋಡೋಣ. ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಇದು ಏನಿದೆ ಇದು ನೋಡಿ. ಇದು ಸ್ಕೀಮ್ ಏನಿದೆ,
ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ, ಇದನ್ನು ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. 17/9/2026 ಕೊನೆಯ ದಿನಾಂಕ ಇದೆ. ಈ ಯೋಜನೆ ಅಡಿಯಲ್ಲಿ ವ್ಯಾಪಾರ ಉದ್ಯಮ ಚಟುವಟಿಕೆ ಕೈಗೊಳ್ಳಲು ಬಯಸುವ ಫಲಾನುಭವಿಗಳಿಗೆ ಆಸ್ತಿಯ ಅಥವಾ ಕಟ್ಟಡ ಅಥವಾ ಭೂಮಿ ಅಡಮಾನದ ಮೇಲೆ ಸಾಲವನ್ನು ಒದಗಿಸಲಾಗುತ್ತೆ. ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕಾಗುತ್ತೆ? ಇದು ಕೂಡ ಕರ್ನಾಟಕ ರಾಜ್ಯ ನಿವಾಸಿ ಆಗಿರಬೇಕು, ಅಲ್ಪಸಂಖ್ಯಾತ ಸಮುದಾಯ ಸೇರಿದರಾಗಿರಬೇಕು, 18ರಿಂದ 55 ವರ್ಷ ಆಗಿರಬೇಕು, ಅರ್ಜಿದಾರರು KMDCಗೆ ಸುಸ್ತಿದಾರರಾಗಿರಬಾರ್ದು. ಅದರಂತೆ ನಿಗಮದ ಆಸ್ತಿಯ ಕಟ್ಟಡ ಅಡಮಾನದ ಮೇಲೆ ಸಾಲವನ್ನು ನೀಡಲಾಗುತ್ತೆ. ಆಸ್ತಿಯ ಮೌಲ್ಯವು ಸಾಲದ ಮೊತ್ತಕ್ಕಿಂತ ಕಡಿಮೆ ಇರಬಾರ್ದು. ನೀವೆಷ್ಟು ಸಾಲ ತೆಗೆದುಕೊಳ್ತೀರಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಒಂದು ಆಸ್ತಿ ಇರಬೇಕಾಗುತ್ತೆ ಕಡ್ಡಾಯವಾಗಿ. ವ್ಯಾಪಾರ ಉದ್ಯಮ ಸಾಲವನ್ನು ಒಬ್ಬ ಸದಸ್ಯರಿಗೆ ಮಾತ್ರ ನೀಡಲಾಗುತ್ತೆ. ಅದರಂತೆ 8 ಲಕ್ಷಕ್ಕಿಂತ ಕಡಿಮೆ ಇರುವ ಅರ್ಜಿದಾರರಿಗೆ 20 ಲಕ್ಷದವರೆಗೆ 4% ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ. ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ 20 ಲಕ್ಷದವರೆಗೆ 4% ಬಡ್ಡಿ ಆಧಾರದಲ್ಲಿ 4% ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ. ಆಮೇಲೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷದಿಂದ 15 ಲಕ್ಷದವರೆಗೆ ಇರುವ ಅರ್ಜಿದಾರರಿಗೆ 20 ಲಕ್ಷದವರೆಗೆ 6% ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆ, ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ? ಇಲ್ಲಿ ಮುಖ್ಯವಾಗಿ ನೋಡಿ, ಒಂದು ಆಧಾರ್ ಕಾರ್ಡ್ ಪ್ರತಿ, ಅದರಂತೆ ಕಾಸ್ಟ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಆಸ್ತಿಯ ಗುತ್ತಿಗೆ ಪತ್ರ, ವಿಭಜನಾ ಪತ್ರ ಅಥವಾ ಬಿಡುಗಡೆ ಪತ್ರ, ಗಿಫ್ಟ್ ಡೀಡ್, ಮಾರಾಟ ಪತ್ರ ಎಲ್ಲ ಇದರಲ್ಲಿ ಒಂದು ಬೇಕಾಗುತ್ತೆ. ಇಲ್ಲಿ CA ಚಾರ್ಟೆಡ್ ಅಕೌಂಟ್ ವತಿಯಿಂದ ದೃಢೀಕರಿಸಿದ ಯೋಜನಾ ವರದಿ ಬೇಕಾಗುತ್ತೆ. ಚಾರ್ಟೆಡ್ ಅಕೌಂಟಿಂದ ದೃಢೀಕರಿಸಿದ ಯೋಜನಾ ವರದಿ, ಚಟುವಟಿಕೆಗಳು ವಿವರ ಬೇಕಾಗುತ್ತೆ. ಅದರಂತೆ ಯೋಜನೆಗೆ ಸಂಬಂಧಿಸಿದ ದರಪಟ್ಟಿಗಳು, ಏನೆಲ್ಲ ಒಂದು ದರಪಟ್ಟಿಗಳಿರುತ್ತೆ ಈ ಯೋಜನೆ ಸಂಬಂಧಪಟ್ಟಿದ ಎಲ್ಲ, ಅದು ಕೂಡ ರಿಸಿಟ್ಗಳು ಇರಬೇಕು. ಅಡಮಾನದ ಮಾಡುವ ಸ್ವತ್ತಿಗೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳಿಂದ ಪಡೆದ ಪರವಾನಗಿ ಪತ್ರ, ಇದು ಕೂಡ ಇರಬೇಕು. ಕಟ್ಟಡದ ಖಾತಾ ಎಕ್ಸ್ಟ್ರಾಕ್ಟ್ ಮತ್ತು ಖಾತಾ ಪ್ರಮಾಣಪತ್ರ ಅಥವಾ ಭೂಮಿ ಹಕ್ಕು ಬದಲಾವಣೆ ಪ್ರತಿ, ಇದು ಕೂಡ ಬೇಕಾಗುತ್ತೆ. ಹಾಗೂ ಕಂದಾಯ ಜಮೀನಿನ ಪಹಣಿ, ಕೋಡಿ ವಿಭಜನಾ ಪತ್ರ, ಋಣಭಾರ ಪ್ರಮಾಣ ಪತ್ರ, ಸ್ಥಳೀಯ ಸಂಸ್ಥೆಗಳ ಇತ್ತೀಚಿನವರೆಗೆ ತೆರಿಗೆ ಪಾವತಿಸಿದ ರಸೀದಿ, ಹಾಗೂ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಜಮೀನಿನ ಮಾರ್ಗದರ್ಶಿ ಬೆಲೆ, ಸ್ವತ್ತನ್ನು ಅಡಮಾನು ಮಾಡಲು ಕುಟುಂಬದ ಸದಸ್ಯರ ನಿರಪೇಕ್ಷಣಾ ಪ್ರಮಾಣ ಪತ್ರ ವಂಶ ವೃಕ್ಷದೊಂದಿಗೆ, ಹಾಗೂ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ಕೊಂಡು ಅದು ಫಿಲ್ಅಪ್ ಮಾಡಬೇಕಾಗುತ್ತೆ. ಕಟ್ಟಡವಾಗಿದ್ದಲ್ಲಿ ನೋಂದಾಯಿತ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ವರದಿ ಬೇಕಾಗುತ್ತೆ, ಹಾಗೂ ಮೌಲ್ಯಮಾಪನ ಪ್ರಮಾಣ ಪತ್ರ. ಇಷ್ಟೆಲ್ಲ ಈ ಒಂದು ಯೋಜನೆಗೆ ಬೇಕಾಗುತ್ತೆ. ಈ ಒಂದು ವ್ಯಾಪಾರ ಉದ್ಯಮಗಳ ನೇರ ಸಾಲ ಯೋಜನೆಗೋಸ್ಕರ ಇಷ್ಟೆಲ್ಲ ಬೇಕಾಗುತ್ತೆ. ಈಗ ಬಹಳಷ್ಟು ಜನರಿಗೆ ಡೌಟ್ ಇರುವಂತಹ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ತಿಳಿದುಕೊಳ್ಳಿ. ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಏನು, ಇದರ ಬಗ್ಗೆ ಏನೆಲ್ಲ ಅರ್ಹತೆ ಇರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಗಂಗಾ ಕಲ್ಯಾಣ ಯೋಜನೆಗೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪ್ ಮೋಟಾರ್ ವಿದ್ಯುದೀಕರಣ ಮಾಡಿ ನೀರನ್ನು ಒದಗಿಸಲಾಗುತ್ತೆ. ಈ ಒಂದು ಯೋಜನೆ ಸಂಪೂರ್ಣ ಸಹಾಯಧನ ಯೋಜನೆಯಾಗಿದೆ. ವೈಯಕ್ತಿಕ ಕೊಳವೆ ಬಾವಿ ಯೋಜನೆಯು ಸರ್ಕಾರವು 4 ಲಕ್ಷ ರುಗಳನ್ನು ಒಂದು 4 ಲಕ್ಷ ಯಾರಿಗೆ ಮಂಜೂರು ಮಾಡಲಾಗುತ್ತೆ? ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ 4 ಲಕ್ಷದವರೆಗೆ ಈ ಒಂದು ಸಹಾಯಧನ, ಕೊಳವೆ ಬಾವಿ ಕೊರೆಸಲು ಸಹಾಯಧನ ನೀಡಲಾಗುತ್ತೆ. ಅದರಂತೆ ಇತರೆ ಎಲ್ಲ ಜಿಲ್ಲೆಗಳಿಗೆ 3 ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಒಂದು ಕೂಡ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/9/2026 ಅರ್ಹತೆ ಏನೆಲ್ಲ ಇರಬೇಕು? ಇಲ್ಲಿ ಮುಖ್ಯವಾಗಿ ನೋಡಿ, ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿರುವಂತೆ ಧಾರ್ಮಿಕ ಅಲ್ಪಸಂಖ್ಯಾತ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ ಈ ರೀತಿ ಇರಬೇಕು. ಆಮೇಲೆ ಪ್ರತಿ ಫಲಾನುಭವಿಗೆ 1 ಎಕರೆ 20 ಎಕರೆಯಿಂದ 5 ಎಕರೆವರೆಗೆ ಖುಷ್ಕಿ ಜಮೀನು ಇರಬೇಕು. 1 ಎಕರೆ 20 ಗುಂಟೆಯಿಂದ 5 ಎಕರೆ ಒಳಗಡೆ ಮಾತ್ರ ಜಮೀನು ಇರಬೇಕಾಗುತ್ತೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಹಾಸನ ಇಂಥ ಜಿಲ್ಲೆಗಳಲ್ಲಿ ಜಮೀನಿನ ಲಭ್ಯತೆ ಕಡಿಮೆ ಇರುವುದರಿಂದ ಕನಿಷ್ಠ 1 ಎಕರೆ ಜಮೀನು ಹೊಂದಿರತಕ್ಕದ್ದು. 1 ಎಕರೆ ಜಮೀನು ಇದ್ರೂ ಕೂಡ ಈ ಒಂದು ಜಿಲ್ಲೆಯ ವಿದ್ಯಾರ್ಥಿಗಳು, ಈ ಒಂದು ಜಿಲ್ಲೆಯ ಜನರು ಅವರು 1 ಎಕರೆ ಇದ್ರೂ ಕೂಡ ಸಲ್ಲಿಸಬಹುದು. ಉಳಿದಂತೆ ಎಲ್ಲ ಜಿಲ್ಲೆಯ ಒಂದು ಜನರು ಅವರು 1 ಎಕರೆ 20 ಗುಂಟೆಯಿಂದ 5 ಎಕರೆ ಒಳಗಡೆ ಇದ್ದರೂ ಜಮೀನು ಇದ್ರೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಪಡಿತಾರೆ. ಅರ್ಜಿದಾರರು ಕರ್ನಾಟಕದ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕಾಗುತ್ತೆ. ಅರ್ಜಿದಾರರು ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರ ರೈತರಾಗಿರಬೇಕು. ಅದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 96,000ಗಳನ್ನು ಮೀರಬಾರದು. ಅರ್ಜಿದಾರ ವಯಸ್ಸು 18 ವರ್ಷಗಳ ಮೇಲೆ ಇರಬೇಕಾಗುತ್ತೆ. ಇಷ್ಟಾಯಿತು. ಆಮೇಲೆ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕಾಗುತ್ತೆ? ಈ ಒಂದು ಕೊಳವೆ ಬಾವಿ ಕೊರೆಸಲು ಈ ಒಂದು ಯೋಜನೆಗೆ, ಗಂಗಾ ಕಲ್ಯಾಣ ಯೋಜನೆಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ. ಆಲ್ರೆಡಿ ತಿಳಿಸಿರುವಂತೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ, ಅದು ಮುಸ್ಲಿಂ ಜನರಿಗೆ ಜಾತಿ ಮತ್ತು ಆದಾಯ 2 ಒಂದೇ ಇರುತ್ತೆ. ಅದು ಕಾಸ್ಟ್ ಇನ್ಕಮ್ 2 ಕೂಡ ಒಂದರಲ್ಲೇ ಅದು ಅಪ್ಲೋಡ್ ಮಾಡ್ಬೋದಾಗತ್ತೆ.
ಅದರಂತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇತ್ತೀಚಿನ ಒರಿಜಿನಲ್ ಬಾರ್ಕೋಡ್ ಇರುವಂಥ ಇತ್ತೀಚೆಗೆ ಒರಿಜಿನಲ್ ಬಾರ್ಕೋಡ್ ಇರುವಂಥ ಅವತಾರಿ. ಅದರಂತೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗದ ಅತಿ ಸಣ್ಣ ಹಿಡುವಳಿದಾರ ಪ್ರಮಾಣಪತ್ರ. ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರಿ ಪ್ರಮಾಣಪತ್ರಕ್ಕೋಸ್ಕರ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಿ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದ ಇದು ಪಡೆಯೋದಿರುತ್ತೆ. ಅದು ಸಂಬಂಧಪಟ್ಟಂಥ ಆನ್ಲೈನ್ ಸೆಂಟರ್ಗಳಲ್ಲಿ ಕೂಡ ಇದು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಇದು ಇತ್ತೀಚಿನ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಈ ಒಂದು ಭೂ ಕಂದಾಯ ಪಾವತಿಸಿದ ರಸೀದಿ, ಬೇಕಾಗುತ್ತೆ. ಸ್ವಯಂ ಘೋಷಣಾ ಪ್ರಮಾಣಪತ್ರ, ಖಾತ್ರಿ ನೀಡುವ ಜಾಮೀನ್ದಾರರ ಪ್ರಮಾಣಪತ್ರ, ಜಾಮೀನ್ದಾರರ ಸ್ವಯಂ ಘೋಷಣಾ ಪತ್ರ, ಇವೆಲ್ಲ ಬೇಕಾಗುತ್ತೆ. ಇದು ಇಷ್ಟು ಮುಖ್ಯವಾಗಿ ಬೇಕಾಗುತ್ತೆ. ಇದು ಸ್ವಯಂ ಘೋಷಣಾ ಪ್ರಮಾಣಪತ್ರ ಮತ್ತು ಜಾಮೀನ್ದಾರರ ಖಾತ್ರಿ ನೀಡುವರ ಪತ್ರ, ಇದು ಆನ್ಲೈನಲ್ಲಿ ಲಭ್ಯ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಕೊಳವೆ ಬಾವಿ ಕೊರೆಸಲು, ಇದು ಅಂದರೆ ಗಂಗಾ ಕಲ್ಯಾಣ ಯೋಜನೆಗೋಸ್ಕರ ಬೇಕಾಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಯೋಜನೆ ಆದಂತಹ ಸಾಂತ್ವನ ಯೋಜನೆ ನೋಡಿ. ಇದು ಸಾಂತ್ವನ ಯೋಜನೆ ರಾಜ್ಯದಲ್ಲಿ ಕೋಮುಗಲಭೆ ಹಿಂಸಾಚಾರದ ಸಂದರ್ಭದಲ್ಲಿ ಹಾಗೂ ಪರಿಸರ ವಿಕೋಪಗಳಿಂದ ವ್ಯಾಪಾರ ಕೇಂದ್ರಗಳು ಹಾಗೂ ವಾಸದ ಮನೆಗಳು ನಾಶ ಅಥವಾ ಹಾನಿಗೊಳಗಾಗಿದ್ದರೆ ಅಂತಹ ಪ್ರಕರಣಗಳಿಗೆ ಕನಿಷ್ಠ 2 ಲಕ್ಷ ನಷ್ಟವಾಗಿದ್ದರೆ ಸಾಲ ಸೌಲಭ್ಯ ಒದಗಿಸಲಾಗುತ್ತೆ. ಮೇಲ್ಕಂಡಂತೆ 2 ವರ್ಗದ ರಾಜ್ಯದಲ್ಲಿನ ವಿಶೇಷ ದುರ್ಬಲ ವರ್ಗದ ಫಲಾನುಭವಿಗಳಿಗೆ ಗರಿಷ್ಠ 5 ಲಕ್ಷ ರೂಗಳ ಘಟಕ ವೆಚ್ಚಕ್ಕೆ 50% ಸಹಾಯಧನ, ಅಂದರೆ 3% ಬಡ್ಡಿ ದರದಲ್ಲಿ 50% ಸಾಲವನ್ನು ನೀಡಲಾಗುತ್ತೆ. ಇದು ಅರ್ಜಿ ಸಲ್ಲಿಸಲು ಕೂಡ 17/9/2026 ಕೊನೆಯ ದಿನಾಂಕ ಇರುತ್ತೆ. ಫಲಾನುಭವಿಗಳು ರಾಜ್ಯದ ಮತೀಯ ಅಲ್ಪಸಂಖ್ಯಾತರಾಗಿರಬೇಕು. ಅದರಂತೆ ಕಾಯಂ ನಿವಾಸಿ ಆಗಿರಬೇಕು. 18ರಿಂದ 55 ವರ್ಷ ಆಗಿರಬೇಕು. 8 ಲಕ್ಷ ಮೀರಿರಬಾರ್ದಾಗುತ್ತೆ ಇನ್ಕಮ್. ಅದರಂತೆ ಸಂಬಂಧಪಟ್ಟ ಸೆಕ್ಷನ್ ಪ್ರಾಧಿಕಾರದ ವರದಿಯನ್ನು ಪಡೆದಿರಬೇಕಾಗತ್ತೆ. ಕುಟುಂಬದ ಸದಸ್ಯರು ಯಾರಾದರೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಅರ್ಜಿದಾರರು ಅಥವಾ ಕುಟುಂಬದ ಕಳೆದ 5 ವರ್ಷಗಳಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತ ನಿಗಮ ಸಾಲ ಸೌಲಭ್ಯ ಪಡೆದಿರಬಾರ್ದು. ಯಾವುದೇ ರೀತಿಯ ಒಂದು ಯೋಜನೆಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದಿರಬಾರ್ದು. ಈ ಯೋಜನೆಗೋಸ್ಕರ ಫಲಾನುಭವಿ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಚಾಲ್ತಿಯಲ್ಲಿರುವ ಅಲ್ಪಸಂಖ್ಯಾತ ಪ್ರಮಾಣಪತ್ರ, ಚಾಲ್ತಿಯಲ್ಲಿರುವಂಥ ಆದಾಯ ಪ್ರಮಾಣಪತ್ರ ಹಾಗೂ ಆಧಾರ್ ಕಾರ್ಡ್, ಫಲಾನುಭವಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸ್ವಯಂ ಘೋಷಣೆ ಹಾಗೂ ಖಾತ್ರಿ ನೀಡುವವರ ಸ್ವಯಂ ಘೋಷಣೆ ಎರಡೂ ಕೊಡಬೇಕಾಗುತ್ತೆ. ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಂಥ ಅಲ್ಪಸಂಖ್ಯಾತರ ಆಯೋಗದ ವರದಿ ಕೂಡ ಇದಕ್ಕೆ ಬೇಕಾಗುತ್ತೆ. ಈ ಒಂದು ಸಾಂತ್ವನ ಯೋಜನೆ ಸಲುವಾಗಿ ಎಲ್ಲ ನಿಮಗೆ ಸ್ಕೀಮ್ಗಳ ಬಗ್ಗೆ ಯಾವೆಲ್ಲ ಓಪನ್ ಸ್ಕೀಮ್ ಇದೆ, ಯಾವೆಲ್ಲ ಓಪನ್ ಮಾಡಿದ್ದಾರೆ ಸ್ಕೀಮ್ಗಳು, ಅದರ ಬಗ್ಗೆ ಮಾತ್ರ ನಿಮಗೆ ಮಾಹಿತಿ ತಿಳಿಸಿದ್ದೇನೆ. ಉಳಿದಂತೆ ನೇರ ಸಾಲ ಸೌಲಭ್ಯ ಆಗಿರಲಿ ಅಥವಾ ಶ್ರಮಶಕ್ತಿ ಯೋಜನೆ ಆಗಿರಲಿ, ಇನ್ನಿತರೆ ಸಾಲ ಸೌಲಭ್ಯ ಏನಾದರೂ ಓಪನ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾವೆಲ್ಲ ಹೊಸ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಇನ್ನಿತರ ಮುಖ್ಯವಾಗಿರುವಂಥ ವಿಡಿಯೋಗಳು ಆದಷ್ಟು ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡೋರಾಗ್ತಾರೆ. ಧನ್ಯವಾದಗಳು.